ಕೆಮಿಕಲ್ ಗೆಲ್ಲುತ್ತೋ ಸುಭಾಷ್ ಪಾಳೇಕರ್ ಕೃಷಿ ಗೆಲ್ಲುತ್ತೋ ನೋಡೇ ಬಿಡೋಣ ಬನ್ನಿ. 30 ದಿವಸ ಚಾಲೆಂಜ್ ತಗೊಳ್ತಾ ಇದ್ದೀನಿ. 30 ದಿವಸ ಚಾಲೆಂಜ್ ಅಂದ್ರೆ ನಾನು ಹೋಗಲ್ಲ, ಏನು ಕೆಲಸ ಮಾಡಬೇಕಾಗಿಲ್ಲ. ಜಸ್ಟ್ ಇವತ್ತು ಒಂದು ದಿವಸ ತಿರ್ಗಾ ಮಧ್ಯದಲ್ಲಿ ಕೆಲಸ ಮಾಡಿದ್ರೆ ಸಾಕು. ಪ್ರತಿ ದಿವಸ ಏನು ನನ್ಗೆ ಕೆಲಸ ಇರಲ್ಲ. ಏನು ಅಂತಂದ್ರೆ 30 ದಿನದೊಳಗೆ ಒಂದು ಕ್ರಾಪ್ ನ ಬೆಳಿತೀನಿ. ಕ್ರಾಪ್ ಅಂದ್ರೆ ಏನಿಲ್ಲ, ದಂಟಿನ ಸೊಪ್ಪು. ಸೊ ಇದನ್ನ ಬೆಳಿತಾ ಇದ್ದೀನಿ. ಕೆಮಿಕಲ್ ಫಾರ್ಮಿಂಗ್ ಅಲ್ಲೂ ಬೆಳಿತೀನಿ ಮತ್ತೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲೂ ಬೆಳಿತೀನಿ, ಅಂದ್ರೆ ಸುಭಾಷ್ ಪಾಳೇಕರ್ ಕೃಷಿಲಿ. ಸೊ ಎರಡರಲ್ಲೂ ಟ್ಯಾಲಿ ಮಾಡ್ತೀನಿ. ಎಷ್ಟು ಖರ್ಚು ಬಂತು ಏನು ಪೂರ್ತಿ ತೋರಿಸ್ತೀನಿ. ಜಾಸ್ತಿ ಏನ್ ಬೆಳೆಯಲ್ಲ, 10 ಗ್ರಾಮ್ ಬೆಳೆಯೋದು, ಮನೆಗಾಗೋ ಅಷ್ಟೇ ಬೆಳೆಯೋದು. ಯಾಕೆಂದ್ರೆ ಜಾಗ ದೊಡ್ಡದಾಗಿಲ್ಲ. ಸೊ ಅದಕ್ಕೋಸ್ಕರ ಬರೀ 10 ಗ್ರಾಮ್ ಅದು 10 ಗ್ರಾಮ್ ಇದು ಹಾಕಿ ಅದಕ್ಕೆ ಏನೇನ್ ಬೇಕೋ ಪ್ರತಿಯೊಂದು ಅದಕ್ಕೆ ಕೆಮಿಕಲ್ ಫಾರ್ಮಿಂಗ್ ಯೂರಿಯಾ DAP 2020 ಅಂತ ಹೇಳಿದ್ದಾರೆ. ಸುಭಾಷ್ ಪಾಳೇಕರ್ ಕೃಷಿಗೆ ಜೀವಾಮೃತ ಆಗಿರ್ಬೋದು ಅಷ್ಟೇ, ಅದೊಂದೇ ಬೇಕಾಗಿರೋದು, ಇನ್ನೇನು ಬೇಕಾಗಿಲ್ಲ. ಸರಿ, ಜೀವಾಮೃತ ಮಾಡೋದನ್ನ ಯಾವ ತರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನೋಡಿ, ಈ ಜಾಗ ಏನ್ ಕಾಣಿಸ್ತಿದೆಯಲ್ಲ, ಈ ಜಾಗ ಅರಳು ಗಿಡ. ಸೊ ಇದ್ರದ್ದು ಎಲೆ ಬಿದ್ದು ಸ್ವಲ್ಪ ಮಲ್ಚಿಂಗ್ ಅಂದ್ರೆ ಬಿದ್ದು ಒಂದ್ ಸ್ವಲ್ಪ ಹ್ಯೂಮಸ್ ಕ್ರಿಯೇಟ್ ಆಗೈತೆ, ಒಂದೇ ಸ್ವಲ್ಪ ಅಷ್ಟೇ. ಸೊ ಇದು ನಿಮ್ಮ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿದ್ಯಲ್ಲ, ಸೊ ಇದು ನಿಮ್ಮ ಭೂಮಿಲಿ ಇಷ್ಟು ರಿಸಲ್ಟ್ ಬರುತ್ತೆ ಅಂತ ತಿಳ್ಕೊಳಕ್ ಹೋಗ್ಬಿಟ್ರಿ. ಯಾಕೆಂದ್ರೆ ನಿಮ್ಮ ಭೂಮಿ ಎಷ್ಟೋ ಕೆಮಿಕಲ್ ಹಾಕಿ ಎಲ್ಲ ಸತ್ತೋಗ್ಬಿಟ್ಟೈತೆ. ಸರಿನಾ, ಇದೊಂದ್ ಸ್ವಲ್ಪ ಬದುಕೈತೆ ಭೂಮಿ, ನಿಮ್ದು ಅಷ್ಟು ಸತ್ತೋಗಿರುತ್ತೆ. ಅದ್ ಬಿಟ್ಟಾಕಿ ಮತ್ತೆ ಇದಕ್ಕೆ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿರೋದಕ್ಕೆ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ಇದನ್ನ ಕರೆಕ್ಟಾಗಿ ಪೂರ್ತಿ ಅದ ಮಾಡ್ತೀನಿ ಅಂತ ಅಂದ್ರೆ, ಸೊ ಕುಕ್ತೀನಿ. ಕೋಲ್ಗುದ್ಲಿ ಅಂತಾರೆ ಇದನ್ನ ನಮ್ಮ ಕಡೆ ಇದನ್ನ ಕೋಲ್ಗುದ್ಲಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಚೆನ್ನಾಗಿ ಅಗಿತೀವಿ. ಜಸ್ಟ್ ಅದೇನು ಕಾಳು ಫ್ರೀಯಾಗಿ ಹುಟ್ಲಿ ಅಂತ ಸಾಕಷ್ಟೇ. ಆಳನೂ ಅಗ್ಗೆಲ್ಲ ಏನಿಲ್ಲ, ಸುಮ್ಮನೆ ಫಸ್ಟ್ ಮೇಲ್ಗಡೆ ಲೇಯರ್ ಮಾತ್ರ ಅಗಿತೀವಿ ಅಷ್ಟೇ. ಸೊ ಅಷ್ಟು ಅಗಿದೀವಿ ನೋಡಿ. ಸೊ ಅಗ್ದಿರೋದು ಇದು. ಸೊ ಇದರಲ್ಲಿ ಕಸ ಕಡ್ಡಿ ಇದ್ರೆ ಆಯ್ಬೋದು. ಸೊ ನಾನು ಇದರಲ್ಲಿ ನಿಸರ್ಗದಿಂದ ಏನೇನ್ ಬಂದೈತೋ ಅದೆಲ್ಲ ಹಂಗೆ ಬಿಟ್ಟಿದ್ದೀನಿ. ಏನಾದ್ರು ಪ್ಲಾಸ್ಟಿಕ್ ಕವರ್ ಅದನ್ನು ಎತ್ತಾಕಿದ್ದೀನಿ, ಕಸ ಕಡ್ಡಿ ಎಲ್ಲ ಇದ್ರಲ್ಲೇ ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಅದು ನಮ್ಗೇನು ತೊಂದರೆ ಮಾಡಲ್ಲ, ಅದಿದ್ರೆ ಇನ್ನೂ ಒಳ್ಳೇದು. ಅದಕ್ಕೋಸ್ಕರ ಅದನ್ನ ಹಂಗೆ ಬಿಟ್ಟಿದ್ದೀನಿ. ಇದು ನೋಡಿ 10 ಗ್ರಾಮ್ ಬೀಜ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಮಾಡ್ತಾ ಇರೋದು. ಈ 10 ಗ್ರಾಮ್ ಬೀಜ ನಾನು ತಗೊಂಬಂದಿದ್ದು ಗೊಬ್ಬರದ ಅಂಗಡಿಗೆ ಡೈರೆಕ್ಟ್ ನಾನೇ ಹೋಗಿ. ಸೊ 10 ಗ್ರಾಮ್ ತಗೊಳ್ಳಿಲ್ಲ, ಜಾಸ್ತಿ ಒಂದು 60 ಗ್ರಾಮ್ ತಗೊಂಡೆ. ಅದ್ರಲ್ಲಿ 10 ಗ್ರಾಮ್ ಮಾತ್ರ ತಗೊಂಡಿದ್ದೀನಿ ಎಕ್ಸ್ಪೆರಿಮೆಂಟ್ಗೋಸ್ಕರ. ಸೊ ಇದನ್ನ ನಾನು ಡೈರೆಕ್ಟ್ ಆಗಿ ಹಾಕ್ತೀನಿ ಇದಕ್ಕೆ. ಈಗ ಕೆಮಿಕಲ್ ಫಾರ್ಮಿಂಗ್ಗೆ ಮಡಿ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಎರಚ್ಬಿಟ್ಟು ತಿರ್ಗಾ ಅದನ್ನ ಮುಚ್ಕೊಳಕ್ಕೋಸ್ಕರ ಸುಮ್ಮನೆ ಹಂಗೆ ಕುಕ್ತೀನಿ. ಮಣ್ಣು ಮುಚ್ಕೊಳಕ್ ಅಷ್ಟೇ, ಅದನ್ನ ಎಳೆದ್ರೆ ಸಾಕು, ಮುಚ್ಕೊಳ್ಳುತ್ತೆ. ಸೊ ಅದು ಮುಗೀತು. ಸೊ ಇದು ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ SPK ಸುಭಾಷ್ ಪಾಳೇಕರ್ ಕೃಷಿಲಿ ಬೆಳೀತಾ ಇರೋದು. ಸೊ ಈ ಮಡಿಗೂ ಏನು ಮಾಡಬೇಕಾಗಿಲ್ಲ. ಸೊ ಘನಜೀವಾಮೃತ ಇದ್ರೆ ಹಾಕಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬಟ್ ಆದ್ರೆ ನನ್ನ ಹತ್ರ ಇಲ್ಲ, ನಾನು ಇನ್ನೂ ರೆಡಿ ಮಾಡ್ಕೊಂಡಿಲ್ಲ. ಒಂದೇ ಒಂದು ಹಿಡಿ ಹಾಕಿದ್ರೆ ಸಾಕಾಗಿತ್ತು. ಸೊ ಇವಾಗ ಹಾಕಿಲ್ಲ, ಇರ್ಲಿ ಬಿಡಿ. ಸೊ ಈಗ ಇದಕ್ಕೆ ಈ ಬೀಜಗಳಿದಾವಲ್ಲ, ಈ 10 ಗ್ರಾಮ್ ಬೀಜ ನಾನು ಬೇರೆಯವ್ರ ಹತ್ರ ಕೇಶವಣ್ಣ ಅನ್ನೋರ ಹತ್ರ ಈಸ್ಕೊಂಬಂದಿರೋದು. ಸೊ ಅವರು ಇದರಲ್ಲೂ 10 ಗ್ರಾಮೇ ತಗೊಂಡಿರೋದು, ಅಳತೆ ಮಾಡಿದ್ದೀನಿ, 10 ಗ್ರಾಮೇ ತಗೊಂಡಿದ್ದೀನಿ. ಸೊ ಇದಕ್ಕೆ ಈಗ ಏನು ಮಾಡಬೇಕು ಅಂದರೆ, ಇದು ನಾಟಿ ಬೀಜ ಅಂದರೆ ಅವ್ರು ಬೆಳೆದ್ಬಿಟ್ಟು ನಾಟಿ ಬೀಜ ಅವ್ರು ಈಸ್ಕೊಂಬಂದು ಬೆಳೆನ ಹಂಗೆ ಬಿಟ್ಕೊಂಡು ಅದ್ರಲ್ಲಿ ಬೀಜ ಮಾಡಿರೋದು. ಸೊ ಅದನ್ನು ನಾನು ಈಸ್ಕೊಂಬಂದಿರೋದು. ಸೊ ಇದಕ್ಕೆ ನಾನೀಗ ಬೀಜಾಮೃತ ಹಾಕ್ಬೇಕು. ಬೀಜಾಮೃತದಲ್ಲಿ ಟ್ರೀಟ್ ಮಾಡಬೇಕು. ಬೀಜಾಮೃತದಲ್ಲಿ ಯಾಕೆ ಟ್ರೀಟ್ ಮಾಡಬೇಕು ಅಂತ ಅಂದ್ರೆ, ಸೊ ಏನು ಇಲ್ಲ, ರೋಗ ಮತ್ತೆ ಅದಕ್ಕೆ ಬಿಗ್ಗೆಗೆ ಒಂದು ಬಲಿಷ್ಠವಾದ ಒಂದು ಶಕ್ತಿ ಕೊಡುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸೊ ಇದನ್ನ ಆಗ್ತಲೇ ಇದ್ರೆ ಏನಾಗುತ್ತೆ ಅಂತ ಅಂದ್ರೆ, ರೋಗ ಬಂದು ಅಷ್ಟು ಹುಟ್ಟುತ್ತವೆ. ಸೊ ಬೀಜಾಮೃತದ ಹೇಳ್ಬೇಕು ಅಂದ್ರೆ, ನೀವು 100 ಬೀಜ ಹಾಕಿದ್ರೆ 99 ಹುಡ್ತವೆ. ನೀವು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಮಾಡಿ, ಕೆಮಿಕಲ್ ಅಲ್ಲಿ ಟ್ರೀಟ್ ಮಾಡಿರ್ತಾವೆ ನೋಡಿ, ಗ್ರೀನ್ ಕಲರ್ ಕೋಟಿಂಗ್ ಆಗಿರ್ಬೋದು, ಯಾವುದೋ ಬೇರೆ ಕಲರ್ ಕೋಟಿಂಗ್ ಆಗಿರುತ್ತೆ. ಸೊ ಅದು ಅಷ್ಟು ಕಾಳು ಹುಟ್ಟವೆ ಅಂತ ಹೇಳಕ್ಕೆ ಆಗಲ್ಲ. ಇದನ್ನ ಬೇಕಾದ್ರೆ ನೀವು ಚೆಕ್ ಮಾಡಿ, ನಾನೇನ್ ಮಾಡ್ತಿದ್ದೀನಿ ನೀವೇ ನೋಡ್ಕೊಂಬಿಡಿ. ಸರಿನಾ. ಇದರಿಂದ ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ನನಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ, ನಮ್ಮ ಮನೆಯವ್ರಿಗೆ ಗೊತ್ತಾಗುತ್ತೆ. ಪೂರ್ತಿ ಇದನ್ನ ಬೀಜಾಮೃತದಿಂದ ಲೇಪನ ಮಾಡ್ತಿದ್ದೀನಿ. ಸುಮ್ಮನೆ ತೋರಿಸ್ಬೇಕು, ತೊಳಿಕೆ ಹೆಚ್ಚಂಗಿಲ್ಲ. ಯಾಕೆಂದ್ರೆ ಇವು ಸಾಫ್ಟು, ಸೊ ದಂಟಿನ ಬೀಜಗಳು. ಅದಕ್ಕೋಸ್ಕರ ಸುಮ್ಮನೆ ಕೈಯಲ್ಲಿ ಹಿಂಗೆ ಹೆಚ್ಚಿಬಿಟ್ಟು ಕೈನ ಬೀಜಾಮೃತದೊಳಗೆ ಇಕ್ಬಿಟ್ಟು, ಸೊ ಆ ಕೈನ ಈ ಬೀಜಗಳ ಮೇಲೆ ಸುಮ್ಮನೆ ಹಿಂಗೆ ಆಡಿಸ್ಬೇಕು. ಅದಕ್ಕೆ ಸರ್ವ ಥರ ಅಷ್ಟೇ, ಸುಮ್ಮನೆ ಟಚ್ ಆಗ್ಬೇಕಷ್ಟೇ ಅದಕ್ಕೆ. ಸೊ ಇದಾಗ್ತಿದ್ದಂಗೆ ಇದನ್ನ ಹಿಂಗೆ ಒಂದು ಸ್ವಲ್ಪ ಆರ್ಕಣಕ್ಕೆ ಬಿಡಬೇಕು. ನಾನು ಆರ್ಕಣಕ್ಕೆ ಬಿಟ್ಟಿಲ್ಲ, ಹಂಗೆ ಹಾಕ್ತಿದ್ದೀನಿ, ಏನೂ ಆಗಲ್ಲ. ಪಕ್ಕದಲ್ಲೇ ಇಟ್ಕೊಂತಾವ ಅಷ್ಟೇ, ಇನ್ನೇನು ಆಗಲ್ಲ. ಸೊ ಇದಾದ್ಮೇಲೆ ನೀರು ಬಿಡ್ತೀನಿ ನೋಡಿ, ಯಾವ್ದು ಎಲ್ಲ ಕ್ಲೀನ್ ಆಗಿದೆ. ಸೊ ಅದು ಕೆಮಿಕಲ್ ಫಾರ್ಮಿಂಗು, ಇದು
ನ್ಯಾಚುರಲ್ ಫಾರ್ಮಿಂಗ್ SPK ಅಲ್ಲಿ ಬೆಳೀತಾ ಇರೋದು. ನೋಡ್ ಯಾವ್ದು ಬೆಳೀತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ. ಯಾವ್ದು ಬೆಟರ್ ರಿಸಲ್ಟ್ ಸಿಗುತ್ತೆ, ಯಾವ್ದ್ರಲ್ಲಿ ಏನ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ.